ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೇಲ್ಪುರಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಹೊಸದಾಗಿ ನೋಡ್ತಿದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಕಡಲೆಪುರಿ, 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ, 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ನಿಂಬೆಹಣ್ಣು, ಕಡಲೆಬೀಜ, ಸ್ವಲ್ಪ ಸಕ್ಕರೆ, ಆಮೇಲೆ ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. ಆಮೇಲೆ 4 ಚಮಚ ಎಣ್ಣೆ ಹಾಕೋತಿದ್ದೀನಿ. 4 ಚಮಚ ಎಣ್ಣೆ ಆದಮೇಲೆ ನೋಡಿ ಕಡಲೆ ನಾನು ಮರ್ತೋಗಿದ್ದೆ, ಕಡಲೆನೂ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಕಲರ್ ಆದರೆ ಸಾಕು. ಈ ಕಲರ್ ಆದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದಾದಮೇಲೆ ಅದೇ ಪ್ಯಾನಲ್ಲಿ ಕಡಲೆಪುರಿ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ತೀನಿ. ಯಾಕಂದರೆ ಅದು ಹಾಕೋ ಕಾರಣ ಕ್ರಿಸ್ಪಿಯಾಗಿರಲಿ ಅಂತ. ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೋತೀನಿ. ಅದು 2ರಿಂದ 3 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ನಾವೇನು ಹುರಿದಿಕ್ಕಿದ್ವಲ್ಲ ಕಡಲೆ ಬೀಜ ಹಾಕಿ, ಅದಾದಮೇಲೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ನೋಡಿ ನಾನು ಹಿಂಗೆ ಮಿಕ್ಸ್ ಕೊಡ್ತಿದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟೋದಾದಮೇಲೆ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಜೊತೆಗೆ ಹಾಕೋತಿದ್ದೀನಿ. ನೋಡಿ ಹಾಕೋತಿದ್ದೀನಿ. ಇದಾದಮೇಲೆ ಟೊಮೆಟೊ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಹಾಕೋತಿದ್ದೀನಿ. ಅದಾದಮೇಲೆ ಒಂದು ನಿಂಬೆಹಣ್ಣು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಹಾಕ್ಕೋತಾ ಇದ್ದೀನಿ. ಇದು ನಿಂಬೆಹಣ್ಣು ಹುಳಿ ಬಳ್ಳಿ ಅಂತ ಹಾಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಹುಣಸೆಹಣ್ಣು ಬಳಸ್ಬೋದು ನೀವು. ಇದು ಹಾಕ್ಕೊಂಡು ಚೆನ್ನಾಗಿ ಇದಾದಮೇಲೆ ಸಕ್ಕರೆ ಹಾಕ್ಕೋತಿದ್ದೀನಿ. ಸಕ್ಕರೆ ಅದು ಹುಳಿ, ಇದು ಸಿಹಿ, ಇದಕ್ಕೆ ಕಟ್ಟ ಮಿಠ ಥರ ಟೇಸ್ಟ್ ಬರುತ್ತೆ, ಅದಕ್ಕೆ ಹಾಕೋತಿದ್ದೀನಿ. ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ನಾನು ಇವಾಗ ಮಿಕ್ಸ್ ಕೊಡ್ತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ನಮ್ಮದು ಬೇಲ್ಪುರಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಎಲ್ಲರೂ ಇಷ್ಟ ಆಗುತ್ತೆ. ನೋಡಿ ನಮ್ಮದು ಬೇಲ್ಪುರಿ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಚೋಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಬೇಲ್ಪುರಿ ರೆಡಿಯಾಗಿದೆ. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.